ನಮಸ್ಕಾರ ಗೆಳೆಯರೆ. ಭಾರತದ ಕಡಲ ರಕ್ಷಣಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಮೂಲಕ ಭಾರತೀಯ ನೌಕಾಪಡೆಯು ತನ್ನ 3ನೇ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರೀನ್ ಅನ್ನು ಅಂದರೆ SSBN INS ಅರಿಧಮನ್ ಅನ್ನು 2025 ವೇಳೆಗೆ ಸೇರ್ಪಡೆಗೊಳಿಸುವುದಾಗಿ ಅಧಿಕೃತವಾಗಿ ಘೋಷಿಸಿದೆ. ಈ ಹೆಜ್ಜೆಯು ಭಾರತದ ನ್ಯೂಕ್ಲಿಯರ್ ಸೆಕೆಂಡ್ ಸ್ಟ್ರೈಕ್ ಕ್ಯಾಪಬಿಲಿಟಿಯನ್ನು ಮತ್ತಷ್ಟು ಬಲಪಡಿಸಲಿದ್ದು ದೇಶದ ನ್ಯೂಕ್ಲಿಯರ್ ಟ್ರೈಡ್ ಅನ್ನು ಸಂಪೂರ್ಣವಾಗಿ ಸಮರ್ಥಗೊಳಿಸಲಿದೆ. INS ಅರಿಹಂತ್ ಮತ್ತು INS ಅರಿಘಾಟ್ ನಂತರ INS ಅರಿಧಮನ್ ಭಾರತದ 3ನೇ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರೀನ್ ಆಗಿದೆ. ಇದನ್ನು ವಿಶಾಖಪಟ್ಟಣಂನಲ್ಲಿರುವ ಶಿಪ್ ಬಿಲ್ಡಿಂಗ್ ಸೆಂಟರ್ ಅಂದರೆ SBCಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಹಾಗೂ ಇದರ ನಿರ್ಮಾಣವನ್ನು ATV ಅಂದರೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ವೆಸೆಲ್ ಪ್ರಾಜೆಕ್ಟ್ ಅಡಿಯಲ್ಲಿ ಮಾಡಲಾಗಿದೆ. ಈ ಯೋಜನೆಯ ಉದ್ದೇಶ ಭಾರತವನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದು ಮತ್ತು ಒಂದು ಪ್ರಬಲವಾದ ಕಡಲ ನ್ಯೂಕ್ಲಿಯರ್ ಡಿಟರೆನ್ಸ್ ಅನ್ನು ಸ್ಥಾಪಿಸುವುದು. ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ INS ಅರಿಧಮನ್ ಅಭಿವೃದ್ಧಿ 2011ರಲ್ಲಿ ಪ್ರಾರಂಭವಾಗಿತ್ತು ಹಾಗೂ 2017ರಲ್ಲಿ ಇದನ್ನು ಲಾಂಚ್ ಮಾಡಲಾಗಿತ್ತು. ಇದರ ನಂತರ ಕಳೆದ 3 ವರ್ಷಗಳಲ್ಲಿ ಅದರ ವಿವಿಧ ಪ್ರಯೋಗಗಳನ್ನು ನಡೆಸಲಾಗಿದೆ. ಈಗ ಇದರಲ್ಲಿ ಸಂಪೂರ್ಣವಾಗಿ ಅದು ಯಶಸ್ವಿಯಾಗಿದೆ ಅನ್ನೋದು ಸಾಬೀತಾಗಿದೆ. ಈಗ ಅಧಿಕೃತವಾಗಿ ಭಾರತೀಯ ನೌಕಾಪಡೆಗೆ ಇದನ್ನು ಸೇರಿಸಲಾಗುವುದು. ಸೊ ಈಗ ಈ INS ಅರಿಧಮನ್ನ ತಾಂತ್ರಿಕ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಆಕ್ಚುಲಿ ಇದರ ಉದ್ದ ಸುಮಾರು 111 ಮೀಟರ್, ತೂಕ 6000 ಟನ್ಗಳಿಗಿಂತ ಹೆಚ್ಚು, ವೇಗ 24ರಿಂದ 28 ನಾಟ್ಸ್ಗಳು ಅಂದರೆ ಗಂಟೆಗೆ 44ರಿಂದ 52 ಕಿಲೋಮೀಟರ್, ಶಸ್ತ್ರಾಸ್ತ್ರ ವ್ಯವಸ್ಥೆ K4 ಮತ್ತು K15 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಕ್ರೂ ಸಾಮರ್ಥ್ಯ 100ಕ್ಕೂ ಹೆಚ್ಚು ನೌಕಾ ಸಿಬ್ಬಂದಿಯನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. INS ಅರಿಧಮನ್ನಲ್ಲಿ ನ್ಯೂಕ್ಲಿಯರ್ ಪವರ್ಡ್ ಪ್ರೊಪಲ್ಷನ್ ಸಿಸ್ಟಮ್ ಅನ್ನು ಬಳಸಲಾಗಿದ್ದು ಇದರಿಂದಾಗಿ ಅದು ಮತ್ತೆ ಮೇಲ್ಮೈಗೆ ಬರುವ ಅಗತ್ಯವಿಲ್ಲ ಮತ್ತು ತಿಂಗಳುಗಟ್ಟಲೆ ಇದು ಸಮುದ್ರದಲ್ಲಿಯೇ ರಹಸ್ಯವಾಗಿ ಗಸ್ತು ತಿರುಗಬಹುದು. ನಿಮ್ಗೆ ಹೇಳೋದಾದ್ರೆ ಸೆಕೆಂಡ್ ಸ್ಟ್ರೈಕ್ ಕ್ಯಾಪಬಿಲಿಟಿನ ಅರ್ಥ ಏನಂದ್ರೆ, ಒಂದು ವೇಳೆ ಯಾವುದೇ ದೇಶವು ಪರಮಾಣು ಶಸ್ತ್ರಾಸ್ತ್ರಗಳಿಂದ ದಾಳಿಗೊಳಗಾದ್ರೆ ಈ ಶತ್ರುಗಳ ದಾಳಿಯ ನಂತರವೂ ಅದು ಪ್ರತೀಕಾರ ತೀರಿಸಿಕೊಳ್ಳಬಹುದು. ಈ ಸಾಮರ್ಥ್ಯವು ನ್ಯೂಕ್ಲಿಯರ್ ಟ್ರೈಡ್ ಅನ್ನು ಹೊಂದಿರುವ ದೇಶಗಳಿಗೆ ಮಾತ್ರ ಲಭ್ಯವಿದೆ. ಅಂದರೆ ಭೂ ಆಧಾರಿತ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ವಾಯು ಆಧಾರಿತ ಪರಮಾಣು ಕ್ಷಿಪಣಿಗಳು, ಸಮುದ್ರ ಆಧಾರಿತ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು. INS ಅರಿಧಮನ್ ಸೇರ್ಪಡೆಯೊಂದಿಗೆ ಭಾರತದ ಸಮುದ್ರ ಆಧಾರಿತ ಪರಮಾಣು ದಾಳಿ ಸಾಮರ್ಥ್ಯವು ಇನ್ನೂ ಹೆಚ್ಚು ಶಕ್ತಿಶಾಲಿ ಆಗ್ತದೆ. ಚೀನಾ ಮತ್ತು ಪಾಕಿಸ್ತಾನದಿಂದ ಸಂಭಾವ್ಯ ಪರಮಾಣು ದಾಳಿಗಳ ವಿರುದ್ಧ ಪ್ರತೀಕಾರದ ದಾಳಿಗಳನ್ನು ಖಚಿತಪಡಿಸಿಕೊಳ್ಳುವುದು ಇದರ ಮುಖ್ಯ ಗುರಿಯಾಗಿದೆ. ಪ್ರಸ್ತುತ ಕೇವಲ 6 ದೇಶಗಳಲ್ಲಿ ಮಾತ್ರ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರೀನ್ಗಳಿವೆ. ಅಂದರೆ SSBN ಇದೆ. ಅಮೆರಿಕ 66, ರಷ್ಯಾ 31, ಚೀನಾ 12, UK 10, ಫ್ರಾನ್ಸ್ 9, ಭಾರತ ಇಲ್ಲಿವರೆಗೆ 2 ಹೊಂದಿತ್ತು. ಆದರೆ ಶೀಘ್ರದಲ್ಲೇ ಅದು 3 ಆಗ್ತದೆ. ಈ ಅಂಕಿಅಂಶಗಳನ್ನು ವಿವಿಧ ದೇಶಗಳ ನೌಕಾಪಡೆಯ ಡೇಟಾಗಳ ಪ್ರಕಾರ ನಾವು ನಿಮ್ಗೆ ಹೇಳ್ತಾ ಇದ್ದೇವೆ. ನಿಮ್ಗೆ ಹೇಳೋದಾದರೆ INS ಅರಿಧಮನ್ ಸೇರ್ಪಡೆಯೊಂದಿಗೆ ಭಾರತವು ಈ ಪಟ್ಟಿಯಲ್ಲಿ ಹೆಚ್ಚು ಶಕ್ತಿಶಾಲಿ ಆಗಲಿದೆ. ಚೀನಾ 12 ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರೀನ್ಗಳನ್ನು ಹೊಂದಿದ್ದು ತನ್ನ ನೌಕಾಪಡೆಯನ್ನು ನಿರಂತರವಾಗಿ ನವೀಕರಿಸುತ್ತಿದೆ. ಪಾಕಿಸ್ತಾನ ಪ್ರಸ್ತುತ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರೀನ್ಗಳನ್ನು ಹೊಂದಿಲ್ಲ. ಆದರೆ ಚೀನಾ ಅದಕ್ಕೆ ಅಂತಹ ತಂತ್ರಜ್ಞಾನವನ್ನು ಕೊಡೋದಕ್ಕೆ ಪ್ರಯತ್ನಿಸುತ್ತಿದೆ. ಈ ಪರಿಸ್ಥಿತಿಯಲ್ಲಿ INS ಅರಿಧಮನ್ ಭಾರತೀಯ ನೌಕಾಪಡೆಯ ಕಾರ್ಯತಂತ್ರದ ಸಾಮರ್ಥ್ಯವನ್ನು ಹೆಚ್ಚಿಸುವುದಲ್ಲದೆ ಚೀನಾವನ್ನು ಎದುರಿಸಲು ಕೂಡ ಸಹಾಯಕವಾಗಲಿದೆ. ಭಾರತ ಈಗ ಒಟ್ಟು 6 ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರೀನ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. INS ಅರಿಧಮನ್ ನಂತರ INS ಅರಿ ಅಸ್ತ್ರ ಮತ್ತು INS ಅರಿ ನೇತ್ರದ ಕೆಲಸಗಳು ನಡೆಯುತ್ತಿವೆ. ಈ ಯೋಜನೆಯು 2030 ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಭಾರತೀಯ ನೌಕಾಪಡೆಯಲ್ಲಿ INS ಅರಿಧಮನ್ ಸೇರ್ಪಡೆಯು ದೇಶದ ಕಡಲ ಕಾರ್ಯತಂತ್ರದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಲಿದೆ. ಇದು ಭಾರತದ ನ್ಯೂಕ್ಲಿಯರ್ ಟ್ರೈಡ್ ಅನ್ನು ಬಲಪಡಿಸುವುದಲ್ಲದೆ ದೇಶದ ಸೆಕೆಂಡ್ ಸ್ಟ್ರೈಕ್ ಕ್ಯಾಪಬಿಲಿಟಿಯನ್ನು ಹೆಚ್ಚಿಸುತ್ತದೆ. ಮುಂಬರುವ ವರ್ಷಗಳಲ್ಲಿ ಭಾರತವು ತನ್ನ ನೌಕಾಪಡೆಯನ್ನು ಮತ್ತಷ್ಟು ಬಲಪಡಿಸಲು SSBNS ಮತ್ತು ಆಧುನಿಕ ತಂತ್ರಜ್ಞಾನಗಳಲ್ಲಿ ಹೂಡಿಕೆ ಮಾಡಲಿದೆ. ಆದಾಗ್ಯೂ ಈ ಹೆಜ್ಜೆ ಭಾರತ ರಕ್ಷಣಾ ನೀತಿಯನ್ನು ಬಲಪಡಿಸುವುದಲ್ಲದೆ ಜಾಗತಿಕ ಮಿಲಿಟರಿ ಸಮತೋಲನಕ್ಕೂ ಪ್ರಮುಖ ಕೊಡುಗೆ ನೀಡುತ್ತದೆ. ಸೊ ಈ 3ನೇ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರೀನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ.